गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनम् कृष्णं वन्दे जगद्गुरुं कृष्णं वन्दे जगद्गुरुम्। कृष्ण कृष्ण मनमोहना चित्तचोरा गोपी जीवना कृष्ण कृष्ण मनमोहना चित्तचोरा गोपी जीवना वेणुधारी जगन्मोहना वेणुधारी जगन्मोहना व्रजवासी नंदनंदना व्रजवासी वेणुधारी जगन्मोहना व्रजवासी नंदनंदना व्रज कृष्ण कृष्ण मनमोहना चित्तचोरा गोपी जीवना मेघश्यामा मधुसूदना मेघश्यामा मधुसूदना राधाकान्ता यदुनन्दना राधा कृष्ण कृष्ण मनमोहना कृष्ण कृष्ण मनमोहना श्री कृष्णचंद्र भगवान की मैथिलीपते रघुनंदना मैथिलीपते रघुनंदना
ರಾಮ ರಾಘವ ರಾಜೀವಲೋಚನ ರಾಮ ಮೈಥಿಲಿಪತೆ ರಘುನಂದನ ರಾಮ ರಾಘವ ರಾಜೀವಲೋಚನ ರಾಮ ಮೈಥಿಲಿಪತೆ ರಘುನಂದನ ದೀನಾವನಾ ಹೈ ಕರುಣಾಮಯ ದೀನಾವನಾ ಹೈ ಕರುಣಾಮಯ ದೀನಾವನಾ ಹೈ ಕಮಲನಯನ ಕೌಸಲ್ಯತನಯ ಕಮಲ ಮೈಥಿಲಿಪತೆ ರಘುನಂದನ ರಾಮ ರಾಘವ ರಾಜೀವಲೋಚನ ರಾಮ ಮೈಥಿಲಿಪತೆ ರಘುನಂದನ ರಘುನಂದನ ಸಿಯಾವರ ರಾಮಚಂದ್ರ ಕೀ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿ ಯೋಗ. ಆ ಭಕ್ತಿ ಯೋಗದಲ್ಲಿ ನೀವಾಗಿ ನೋಡಿದರೆ ಪೂಜೆ ಮಾಡುವ ವಿಧಾನ ಅಲ್ಲಿಲ್ಲ, ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಲ್ಲಿಲ್ಲ, ಪೂಜೆ ಮಾಡಿದವನಿಗೆ ಸಿಗುವ ಫಲ ಏನು ಅದೂ ಇಲ್ಲ. ಸ್ವಾಮೀಜಿ ಭಕ್ತಿ ಯೋಗ ಅಂತ ಅಂತಾನೆ 12ನೇ ಅಧ್ಯಾಯ. ಅದರಲ್ಲಿ ನಾವು ಏನು ಪೂಜೆ ಮಾಡ್ತೇವೆ, ನಮ್ಮ ಒಂದು ಏನೊಂದು ಭಕ್ತಿಯ ಸಾಧನ ಅನ್ನುವ ರೀತಿಯಲ್ಲಿ ನಾವು ಕೈಂಕರ್ಯವನ್ನು ಮಾಡ್ತೇವೆ, ಅದರ ಬಗ್ಗೆ ಏನಿಲ್ಲಲ್ಲಲ್ಲಿ. ಅಂದರೆ ಭಕ್ತಿ ಅನ್ನುವಂಥದ್ದೇನುಂಟು ಎಲ್ಲರೂ ಮಾಡ್ತೇವೆ. ಬೆಳಿಗ್ಗೆ ಜಪವೋ, ಪೂಜೆಯೋ, ಭಜನೆಯೋ, ಪ್ರಾರ್ಥನೆಯೋ, ಮೌನವೋ, ಧ್ಯಾನವೋ ಏನೋ ಒಂದು ಸಾಧನ ಅನ್ನುವ ರೀತಿಯಲ್ಲಿ ಮಾಡ್ತೇವೆ. ಆ ರೀತಿಯ ನಮ್ಮ ಸಾಧನೆಯಲ್ಲಿ ನಮಗೆ ಸ್ವಲ್ಪ ಮನಸ್ಸಿಗೆ ಶಾಂತಿಯು ಸಿಗ್ತದೆ. ಆದ್ದರಿಂದ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ.
ಭಕ್ತಿ ಅಂದರೆ ಏನು ಅಂತ ಯಾರಿಗಾದರೂ ಕೇಳಿ ಅದನ್ನು ವಿವರಿಸಿ ಹೇಳೋಕ್ಕೆ ಯಾರಕ್ಕೆ ಬರಲ್ಲ ಸ್ವಾಮಿ. ಭಕ್ತಿ ಅಂದರೆ ಏನು? ಭಕ್ತಿ ನಾವು ಪೂಜೆ ಮಾಡ್ತೇವೆ, ಆಗುವಾಗ ಏನು ಆಗ್ತದೆ? ಏನೂ ಆಗ್ತದೆ. ಆಗುವಂಥದ್ದೇನು? ಅದರ ನಿಜವಾದಂಥ ಅರ್ಥ ಏನು, ಮಾಡಬೇಕಾದಂಥ ರೀತಿ ಏನು, ಸಿಗುವಂಥ ಫಲ ಏನು ಅನ್ನುವಂಥ ರೀತಿಯಲ್ಲಿ ನಮ್ಮ ಹಿರಿಯರು ನಾರದಾದಿ ಮಹರ್ಷಿಗಳು, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಎಲ್ಲ ಋಷಿಗಳು ಅದನ್ನು ವಿವರಿಸಿದ್ದುಂಟು. ಕೆಲವು ಮನಸ್ಸಿಗೆ ಅರ್ಥ ಆಗ್ತವೆ, ಕೆಲವು ಮನಸ್ಸಿಗೆ ಅರ್ಥ ಆಗಲ್ಲ. ಕಣ್ಣು ಮುಚ್ಚಿಕೊಂಡು ನೀವು ಕೂತ್ಕೊಳ್ಳಬಹುದು. ಆ ಕಣ್ಣು ಮುಚ್ಚಿಕೊಂಡು ಕೂತಾಗ ಒಳಗೆ ಮನಸ್ಸಲ್ಲಿ ಏನು ನಡೆಯುತ್ತಾ ಇದೆ ಅದೇ ಸ್ವಾಮಿ. ಆ ಒಳಗಿನ ಮನಸ್ಸಿನ ಕಶ್ಮಲ, ಒಳಗಿನ ಮನಸ್ಸಿನ ಎಲ್ಲ ಕಷಾಯ, ಒಳಗಿನ ಎಲ್ಲ ತಕರಾರು, ಹೊಲಸು, ಅದನ್ನೆಲ್ಲವನ್ನು ಶಾಂತಗೊಳಿಸುವ ತಂತ್ರ ಭಕ್ತಿ. ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೇವೆ ನಾವು. ದೇವಸ್ಥಾನಕ್ಕೆ ಹೋಗ್ತೇವೆ ನಾವು, ಪೂಜೆಯಲ್ಲಿ ಭಾಗವಹಿಸ್ತೇವೆ ನಾವು, ಪೂಜಾ ಸಾಮಗ್ರಿಗಳನ್ನು ತಕ್ಕೊಂಡು ಹೋಗ್ತೇವೆ ಹೋಗುವಾಗ. ಆದರೆ ಆ ದೇವಸ್ಥಾನದ ಒಳಗೆ ಪೂಜಾ ಸಾಮಗ್ರಿಯನ್ನು ಪೂಜಾರಿಗೆ ಕೊಟ್ಟು ಅವನು ಸುಂದರವಾದ ರೀತಿಯಲ್ಲಿ ಪರಮಾತ್ಮನನ್ನು ಅಲಂಕರಿಸಿದ ಮೇಲೆ ಆ ಮಂಗಳಾರತಿಯನ್ನು ಮಾಡುವಾಗ ಕಣ್ಣು ಮುಚ್ಚಿ ನಿಂತು ಬಿಡ್ತೇವೆ. ಕಣ್ಣು ಮುಚ್ಚಿ ನಿಂತು ಬಿಡ್ತೇವೆ. ಆ ಕಣ್ಣು ಮುಚ್ಚಿ ನಿಂತುಕೊಳ್ಳುವಾಗ ಏನು ಅನುಭವ ಸಿಗ್ತದೆ, ಏನದು? ನಮ್ಮ ಮನಸ್ಸಿನ ಎಲ್ಲ ತಳಮಳ, ಮನಸ್ಸಿನ ಎಲ್ಲ ಕಲ್ಮಶ, ಮನಸ್ಸಿನ ಎಲ್ಲ ದುರಾಲೋಚನೆಗಳು ಮನಸ್ಸಿಂದ ದೂರ, ಮನಸ್ಸಿಂದ ಹೊರಗೆ, ಮನಸ್ಸು ತನ್ನಿಂದ ತಾನಾಗಿ ಪ್ರಶಾಂತವಾಗಿ ಆತ್ಮನ್ಯೇವಾತ್ಮನಾ ತಿಷ್ಠತಿ. ತನ್ನ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಪರಮಾತ್ಮ ಜ್ಯೋತಿ, ಹೃದಯವನ್ನು ಬೆಳಗುತ್ತಾ ಇರುವ ಪರಮಾತ್ಮ ಜ್ಯೋತಿ, ಅಲ್ಲಿ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಅಲ್ಲಿ ನಡೀತಾ ಇರೋದೇನೋ ಪೂಜೆ, ಆಗ್ತಾ ಇರೋದೇನೋ ಮಂಗಳಾರತಿ. ಆ ನಾವು ದೇವಸ್ಥಾನದ ಒಳಗೆ ಹೋದದ್ದೇ ಅದನ್ನು ನೋಡಬೇಕು ಅಂತನ್ನುವ ರೀತಿಯಲ್ಲೇ ಹೋದದ್ದು. ಅಲ್ಲಿ ಮಂಗಳಾರತಿ ಆಗ್ತಾ ಇರಬೇಕಾದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕಣ್ಮುಚ್ಚಿ ಬಿಡ್ತೇವೆ. ಹೋಗೋದಲ್ಲಿಗೆ ಒಳಗೆ. ಇಲ್ಲಿ ತನಕ ಬಂದದ್ದು ಯಾತಕ್ಕೆ? ಒಳಗೆ ಹೋಗೋದಿದ್ರೆ ಮನೆಯಲ್ಲೇ ಹೋಗ್ಬೋದಿತ್ತಲ್ಲ. ಅದಲ್ಲ, ಮನೆಯಲ್ಲಿ ಆಗಲ್ಲ. ಗಲಾಟೆ ಗದ್ದಲ ಜಾಸ್ತಿ. ಇಲ್ಲಿ ತನಕ ಬಂದು ಅಲ್ಲಿ ಪರಮಾತ್ಮನಿಗೆ ಮಂಗಳಾರತಿ ಅನ್ನುವ ರೀತಿಯಲ್ಲಿ ಅವರು ಮಂತ್ರ ಹೇಳಿಕೊಂಡು ಗಂಟಾ ಬಾರಿಸಿಕೊಂಡು ಅಲ್ಲಿ ಶಂಖನಾದ ಗಂಟಾನಾದ ಎಲ್ಲ ಆಗಬೇಕಾದ್ರೆ ಮನಸ್ಸು ಶಾಂತವಾಗಿ ನಿಲ್ಲುತ್ತೆ. ತನ್ನ ಏನೆಲ್ಲ ಹೊಲಸು ತಾನು ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು, ಮುಷ್ಟಿಯಲ್ಲಿ ಹಿಡ್ಕೊಂಡಿರುವಂಥದ್ದು, ನಿನ್ನೆ ಮೊನ್ನೆ ಯಾವ್ಯಾವಾಗ ಏನೆಲ್ಲ ಘಟನೆಗಳಾದ
ಎಲ್ಲವನ್ನು ಮರೀತದೆ, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಮನಸ್ಸು ಪ್ರಶಾಂತವಾಗಿ ನಿಂತಾಗ ಶಾಂತಿ ಸುಖ ಅಲ್ಲೇ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂದ ಮೇಲೊಯ್ಯುವುದು ಆವುದ ದೊಡ್ಡ ಮುಳಿತೋ. ನೀನು ಜಪ ಮಾಡ್ತೀಯೋ, ಪೂಜೆ ಮಾಡ್ತೀಯೋ, ಭಜನೆ ಮಾಡ್ತೀಯೋ, ಕೀರ್ತನೆ ಮಾಡ್ತೀಯೋ, ಮೌನವಾಗಿ ಕೂತ್ಕೋತೀಯೋ ಮಾಡು. ಆದರೆ ಆ ನಿನ್ನ ಸಾಧನೆಯಲ್ಲಿ ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು. ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿ ಗೊತ್ತಿಲ್ಲದ ಹಾಗೆ ಕೊಳಕನ್ನು ಮಾಡಿಕೊಂಡಿರ್ತದೆ. ಆ ಕೊಳಕನ್ನು ಹಾಗೇ ಎತ್ಕೊಂಡು ಎಲ್ಲಿಂದೆಲ್ಲಿಗೆ ಹೋಗುವಾಗ ಮನಸ್ಸನ್ನು ಹಾಗೇ ತಗೊಂಡು ಹೋಗ್ತೇವೆ. ಕೆಳಗೆ ಹಾಕು. ಜಳಕವಾಗಿಸು ಬಾಳ್ಗೆ. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು. ಕೊಳೆವುದಚ್ಚರಿಯಲ್ಲ ಕೊಳೆಯದಿಹುದಚ್ಚರಿಯೋ. ಕೊಳೆವುದಚ್ಚರಿಯಲ್ಲ ಅದರರ್ಥ ಏನು? ಸ್ವಾಮೀಜಿ ಯಾಕೋ ಏನೋ ಆಗಿದೆ, ಮನಸ್ಸು ಅಳ್ತಾ ಇದೆ, ಅದು ವಿಶೇಷ ಅಲ್ಲ. ಯಾಕೆ? ಮನಸ್ಸಿನ ಕೆಲಸವೇ ಅಳ್ತಾನೇ ಇರೋದು. ಮನಸ್ಸಿನ ಕೆಲಸ ಅನ್ನುವಂಥದ್ದೇ ಸರಿಯಾಗಲಿಲ್ಲವದು ಸರಿ ಇದಲ್ಲವೆನ್ನುತ್ತ. ಹೀಗಾಗಬಾರ್ದಿತ್ತು ಸ್ವಾಮಿ. ಅಲ್ಲ, ದೇವ್ರು ಯಾಕೆ ಹೀಗೆ ಮಾಡಿದ ಅಂತೇಳಿ. ನಿನ್ನೆ ತಾನೇ ನೀನು ಹೇಳಿದೆಯಾ ದೇವರು ನಾನು ನೋಡಿಲ್ಲ ಅಂತೇಳಿ. ಹೌದು, ಇವಾಗ ಯಾಕೆ ದೇವ್ರಿಗೆ ಬೈತಾ ಇದೆಯಾ? ಅದು ಹೀಗಾಗಬಾರ್ದಿತ್ತು ಸ್ವಾಮಿ, ಅದೇ ಹಾಗೆ ಯಾಕೆ ಮಾಡಿದ್ದವನು? ಯಾರು ಮಾಡಿದ್ದು? ಹೀಗಾಗಿದೆ ಘಟನೆ ಅನ್ನುವಂಥದ್ದು. ನಾನು ಬಯಸಿದಾಗ ಆಗಲಿಲ್ಲ. ಸಮತ್ವಂ ಯೋಗ ಉಚ್ಯತೆ. ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಅದನ್ನು ಶಾಂತವಾಗಿಟ್ಕೊಳ್ತೀಯೋ, ಇದಕ್ಕನ್ನೋದು ಸ್ವಾಮಿ ಸಾಧನೆ. ಜಳಕವಾಗಿಸು ಬಾಳ್ಗೆ. ಜಳಕವಾಗಿಸು ಅಂದ್ರೇನು? ಶರೀರಕ್ಕೆ ನಾವು ಸ್ನಾನ ಮಾಡಿಸಿದ ಹಾಗೆ, ಬಟ್ಟೆ ಅನ್ನುವಂಥದ್ದನ್ನು ನಾವು ಒಗೆದ ಹಾಗೆ ಮನಸ್ಸಿಗೆ ಸ್ನಾನ ಮಾಡಿಸು. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು, ಗಳಿಗೆ ಬಳಿಗೆಯ ಬೆವರು. ಗಳಿಗೆ ಗಳಿಗೆ ಮನಸ್ಸು ಮತ್ತೆ 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 ತಲ್ಲಣಗೊಳ್ತದೆ, ಗಲಾಟೆ ಆಗ್ತದೆ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೆಳಕೆ ಮಣಕೆಗಳಿಗವು ಜಗ್ಗವೊಂದಿನಿಸು. ನಿಮಗೆ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟು ಕಷ್ಟಗಳು ಬರುವುದಾ? 3 ದಿವಸದ ನಂತರ ಮಧ್ಯಾಹ್ನ 11 ಗಂಟೆಗೆ ನಾನಾ ರೀತಿಯಲ್ಲಿ ನನಗೆ ಮನಸ್ಸಿಗೆ ಅಶಾಂತಿ ಬರುವಂಥ ಘಟನೆಗಳಾಗುತ್ತವೆ. ಅದೆಲ್ಲ ಪೇಪರಲ್ಲಿ ಬರ್ತದೆ ಸ್ವಾಮಿ. ಏನು? ಈ ವಾರದ ಭವಿಷ್ಯ ಅಂಥೇಳಿ. ಯಾರಿಗೆ? ಪೇಪರ್ನವರಿಗೆ, ನಮಗಲ್ಲ ಸ್ವಾಮಿ. ನಮ್ಮ ಏರು ತಗ್ಗು, ಸುಖ ದುಃಖ, ಲಾಭ ನಷ್ಟ ಅನ್ನುವ ಘಟನೆಗಳು ನಮಗೆ ಹೇಳಿ ಕೇಳಿ ಬರಲ್ಲ ಸ್ವಾಮಿ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಬರ್ತಾನೆ ಇರ್ತವೆ ಸ್ವಾಮಿ. ದಿನದಂತೆ ದಿನವಿಲ್ಲ, ಜನದಂತೆ ಜನವಿಲ್ಲ, ದಿನ ದಿನವೂ ಜನ ಜನವೂ ನವನವ್ಯ ಸೃಷ್ಟಿ. ನಾವು ಹೇಳಿದ ಹಾಗೆ ಜಗತ್ತಿಲ್ಲ ಸರ್. ನಾವು ಬಯಸೋದೇನು ಸ್ವಾಮೀಜಿ? ಇವತ್ತು ನಾನು ಹೇಳಿದ ಹಾಗೆ ಎಲ್ಲವೂ ಚಂದದಲ್ಲಿ ನಡೀಬೇಕು, ಎಲ್ಲವೂ ಹೊರ ಪ್ರಪಂಚಕ್ಕೆ ನಮ್ಮ ಹೊರ ಪ್ರಪಂಚದ ವ್ಯವಹಾರ ಜಗತ್ತಿಗೆ ಕಾಲಿಟ್ಟೆವು ನಾವು.
ಏರು ತಗ್ಗುಗಳ ಜಗತ್ತಿದು, ಸುಖ ದುಃಖಗಳ ಜಗತ್ತಿದು, ಲಾಭ ನಷ್ಟಗಳ ಜಗತ್ತಿದು. ನಾವು ಬಯಸಿದ ಹಾಗೆ ನಡೆಯಲ್ಲ. ವಿಷಮ ಪರಿಸ್ಥಿತಿಯ ಜಗತ್ತಿದು. ಎಲ್ಲದಕ್ಕೂ ತಯಾರಿರು. ಕೊರೋನಾ ಬರುವ ತನಕ ನಮಗೆ ಅಲ್ಲ ದೇವಸ್ಥಾನಕ್ಕೆ ಹೋಗ್ತೇವಲ್ಲ, ಹೌದು ಅಲ್ಲ, ಅಲ್ಲ ಹೀಗೆ ಅಲ್ಲ ಮಂಗಳಾರತಿ ತಗೋತೇವೆ, ಎಲ್ಲರೂ ಮಂಗಳಾರತಿ ತಗೋತೇವೆ. ಕೊರೋನಾ ಬಂದ ಮೇಲೆ ಗೊತ್ತಾಯಿತು, ಓಯ್ ಸ್ವಾಮೀಜಿ ಈಗ ಗೊತ್ತಾಯಿತು. ಏನು ಅಲ್ಲ ಮಂಗಳಾರತಿ ತಗೊಳ್ಳೋದು ಅಂತಂದರೆ ಸ್ಯಾನಿಟೈಸೇಷನ್. ನನ್ನ ಬೆರಳುಗಳು ಪೂರ್ತಿ ಸ್ವಚ್ಛ ಆಗೋದೇ ಸ್ವಾಮಿ ಬೆಂಕಿಯ ಮೇಲೆ ಕೈ ಇಟ್ಟಾಗ. ಅಡಿಗೆ ಮಾಡ್ತಾ ಇರೋ ಅಮ್ಮನವರು ದೇವಸ್ಥಾನಕ್ಕೆ ಬರುವುದು ಬೇಡ, ಅಡಿಗೆ ಮಾಡ್ತಾ ಇರೋ ಅಮ್ಮನವರು ಅವರು ಸ್ಯಾನಿಟೈಸೇಷನ್ ಮಾಡಿಕೊಳ್ಳೋದು ಬೇಡ. ಯಾಕೆ? ಅವರು ಬೆಂಕಿ ಮುಂದೆನೇ ಇರೋದು. ಆ ಮಂಗಳಾರತಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಾಮಿ. ನಾವು ಮಂಗಳಾರತಿ ತಗೋಬೇಕು, ಗಂಧ ಇಟ್ಟುಕೊಳ್ಳಬೇಕು, ಪ್ರದಕ್ಷಿಣೆ ಬರಬೇಕು, ಮನಸ್ಸಲ್ಲಿರುವ ಎಲ್ಲ ಕೊಳಕು ಕಲ್ಮಶವನ್ನು ತೆಗೀಬೇಕು ಸ್ವಾಮಿ. ಆ ಮನಸ್ಸಲ್ಲಿ ಅದನ್ನು ಹೇಳಿ, ಮದನ ಪರಿಹರ ಸ್ಥಿತಿ ಮದೀಯೇ ಮನಸಿ ಮುಕುಂದ ಪದಾರವಿಂದ ಧಾಮ್ನಿ. ಪರಮಾತ್ಮ ಮುಕುಂದ, ಪರಮಾತ್ಮ ಕೃಷ್ಣ, ಪರಮಾತ್ಮ ವಿಷ್ಣು ಇರುವಂಥ ಆ ಜಾಗ ನನ್ನ ಮನಸ್ಸಲ್ಲಿ ಹೇ ಮದನ, ಹೇ ಕಾಮಕ್ರೋಧಗಳ ಗಲಾಟೆ ಆಗ್ತಾ ಇರುವಂಥ ಎಲ್ಲ ಅಲೆಗಳು ಅದು ಶಮನವಾಗಲಿ. ಕಾಮಕ್ರೋಧಗಳ ಗಲಾಟೆ ಬೇಡ. ಮನಸ್ಸು ಪ್ರಶಾಂತವಾಗಿ ನಿಲ್ಲುವ ಹಾಗೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಪರಮಾತ್ಮನ ಸ್ವಾಮಿ, ನಾನು ಪರಮಾತ್ಮನ ಧ್ಯಾನ ಮಾಡುವುದರಿಂದ ಭಗವಂತನಿಗೇನು ಸಿಗಲ್ಲ ಸ್ವಾಮಿ. ಭಗವಂತನಿಗೆ ಯಾವ ಲಾಭವೂ ಇಲ್ಲ. ನನ್ನ ಮನಸ್ಸು ಶುದ್ಧವಾಯಿತು. ಎಲ್ಲ ಬೇಡವಾದಂಥ ಎಲ್ಲ ಕಲ್ಮಶ ಹೊಲಸು ಸ್ವಾಮಿ ಕೆಟ್ಟ ನಾತ ಬರುವಂಥ ರೀತಿಯ ಏನೆಲ್ಲ ಕೊಳಕಿತ್ತು ಎಲ್ಲ ಶುದ್ಧವಾಯಿತು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜಂತು ವಿಮುಚ್ಯತೆ. ನನ್ನ ಮನಸ್ಸಲ್ಲಿರುವ ಕೊಳಕು ಕಲ್ಮಶಗಳೆಲ್ಲ ಕೆಳಗೆ ಹೋದು ತಳಕ್ಕೆ ಹೋದು ಮನಸ್ಸು ನಗು ನಗುದ ಹಗುರವಾಯಿತು. ಸ್ವಾಮೀಜಿ, ಭಕ್ತಿಯ ಮಹಿಮೆ. ಶಾಂತವಾದ ಮನಸ್ಸು ಎಲ್ಲರಿಗೂ ಬೇಕು. ಪ್ರಶಾಂತವಾದಂತಹ ಅಂತಃಕರಣ, ಚಿತ್ತಶುದ್ಧಿ. ಆ ಮನಸ್ಸು ಗಲಾಟೆ ಮಾಡಬಾರ್ದು, ಮನಸ್ಸು ತಳಮಳಗೊಳ್ಳಬಾರ್ದು. ಪ್ರತಿಯೊಬ್ಬರ ಆಶೆ ಸ್ವಾಮೀಜಿ. ಅದನ್ನು ಮಾಡಿಕೊಳ್ಳುವ ರೀತಿ ಹೇಗೆ ಅದನ್ನು ಹೇಳಿ. ನಮ್ಮ ಹಿರಿಯರು ಅದು ಏನೇನು ಮಾಡ್ಕೊಂಡು ಬಂದಿದ್ದರು ಅದರ ಅರ್ಥ ಗೊತ್ತಾಗೋದು ಆಮೇಲೆ ಸ್ವಾಮಿ. ನಮಗೆ ಅರ್ಥ ಗೊತ್ತಾಗೋದು ಆಮೇಲೆ. ಮೊದಲು ಅರ್ಥ ಗೊತ್ತಾಗದಿದ್ದರು. ಆ ಹಿರಿಯರು ಏನೇನು ಮಾಡ್ಕೊಂಡು ಬಂದಿದ್ದರು ಅದನ್ನು ಮಾಡಿ ಸ್ವಾಮಿ. ಕಣ್ಣು ಮುಚ್ಚಿಕೊಂಡು ಮಾಡಿ, ಅದರ ಫಲ ಖಂಡಿತ ಸಿಗ್ತದೆ. ಅದಕ್ಕೇನು ಹೆಸರು? ಭಜನಾ ಸಪ್ತಾಹಗಳು, ಶ್ರವಣ ಮಾಡುವಂಥ ಕೀರ್ತನೆ. ಅದಕ್ಕೇನು ಹೆಸರು? ಭಾಗವತ ಸಪ್ತಾಹಗಳು, ಗೀತಾ ಜ್ಞಾನ ಯಜ್ಞ ಸಪ್ತಾಹಗಳು. 7 ದಿವಸ ಸ್ವಾಮಿ. 7 ದಿವಸ ಅನ್ನುವ ರೀತಿಯಲ್ಲಿ ಏನಕ್ಕೋ ಸ್ವಾಮೀಜಿ. ಆ ಮನಸ್ಸಿಗೆ ಬಿದ್ದ ಕಲ್ಮಶ, ಮನಸ್ಸಿಗೆ ಬಿದ್ದ ತಳಮಳ, ಮನಸ್ಸಿನ ಎಲ್ಲ ಕೊಳಕು ಅದು 1 ಸಲಕ್ಕೆ 2 ಸಲಕ್ಕೆ 1 ದಿವಸಕ್ಕೆ ಅದು ಹೋಗಲ್ಲ ಸ್ವಾಮಿ.
7 ದಿವಸ ಆ ಮನಸ್ಸನ್ನು ಈ ಪ್ರವಚನ ಕೇಳುವಂಥ ರೀತಿಯಲ್ಲಿ, ಪ್ರವಚನ ಕೇಳುವಂಥ ಸಂದರ್ಭ ಮನಸ್ಸು ಪೂರ್ಣ ರೀತಿಯಲ್ಲಿ ಈ ಕಡೆ ಇರಲಿ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಹೊರಗೆ ಹೋಗುವಾಗ ಮನಸ್ಸು ಪೂರ್ಣ ಹಗುರ 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 ಹಗುರ, ಚಿಂತೆ ಸಂತೆಗಳಿಗಿಂತ ದೂರ, ಹೊಲಸು ಕಲ್ಮಶಗಳಿಗಿಂತ ದೂರ ಮನಸ್ಸು ಪ್ರಶಾಂತವಾಗಿ ಏಳು ದಿವಸದ ನಂತರ ಆ ಮನಸ್ಸನ್ನು ನೀವೇ ನೋಡಿ. 7 ದಿವಸದ ನಂತರ ಮನಸ್ಸನ್ನು ನೀವೇ ನೋಡಿ. ಏನದು ಸ್ವಾಮೀಜಿ? ಇವಾಗ ಅರ್ಥ ಆಯಿತು. ಏನು ಅರ್ಥ ಆಯಿತು? ಮನಸ್ಸು ಪ್ರಶಾಂತವಾಗಿದೆ, ಮನಸ್ಸು ಕಲ್ಮಶವನ್ನು ಕಳ್ಕೊಂಡಿದೆ, ಮನಸ್ಸು ಮುಂದಿನ ಜೀವನಕ್ಕೆ ಆನಂದವಾದ ರೀತಿಯಲ್ಲಿ ತಯಾರಾಗಿದೆ. ಆದರೆ ಜಗತ್ತಂದ್ರೇನು? ಮತ್ತೆ ಬೀಳ್ತದೆ ಪೆಟ್ಟು. ಹೊರ ಜಗತ್ತನ್ನುವಂಥದ್ರಲ್ಲಿ ನಾವು ಬದುಕ್ತಾ ಇರುವಾಗ ಸ್ವಾಮಿ ನಮ್ಮ ಹತ್ರ ಹೇಳಿ ಕೇಳಿ ಬರಲ್ಲ ಸ್ವಾಮಿ. ತೊಡಕು ತಿಣಕುಗಳು, ಸಮಸ್ಯೆ ವಿಚಿತ್ರ ರೀತಿಯಲ್ಲಿ ಸ್ವಾಮಿ ಒಂದರ ಮೇಲೆ ಒಂದರ ಹಾಗೆ ತಾಳಿ ಮೇಲೆ ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ ಹೇಳದೇನೆ ಕೇಳದೇನೆ ಬಹನು ವಿಧಿರಾಯ. ಬೀಳ್ತದೆ ಸ್ವಾಮಿ ಪೆಟ್ಟು, ಮತ್ತೆ ಹೊಲಸಾಗ್ತದೆ, ಮತ್ತೆ ಕಷ್ಟಗಳು ಬರ್ತವೆ, ಮತ್ತೆ ತಳಮಳಗೊಳ್ತದೆ. ಮತ್ತೆ ಮನಸ್ಸನ್ನು ಪ್ರಶಾಂತಗೊಳಿಸುವಂಥದ್ದು ಸ್ವಾಮಿ. ಅದಕ್ಕೇನು ಹೆಸರು? ನಡೀತಾನೆ ಇರಬೇಕು ಸ್ವಾಮಿ. ಬಾಂಬೆಯಿಂದ ಒಬ್ಬರು ಡಾಕ್ಟ್ರು, ನಮಗೆ ಪರಿಚಯ ಇರುವವರು, ಬಾಂಬೆಯಲ್ಲಿ ಅವರದ್ದೇ ಎಲ್ಲ ಹಾಸ್ಪಿಟಲ್ಗಳು ದೊಡ್ಡ ದೊಡ್ಡ ರೀತಿಯಲ್ಲಿ ನಡೀತಾ ಇರುವಂಥ ಎಲ್ಲ ವ್ಯವಹಾರ ನೋಡಿದ್ದೇವೆ. ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಿದ್ದಾರಲ್ಲ ಅನ್ನುವ ರೀತಿಯಲ್ಲಿ ಕರೆದೆ. ಇಂದಿರಾನಗರದಲ್ಲಿ ನಮ್ಮದು ಒಂದು ಹಾಸ್ಪಿಟಲ್ ಇದೆ, ಚಿನ್ಮಯ ಮಿಷನ್ ಹಾಸ್ಪಿಟಲ್. ಅಲ್ಲ, ಅಲ್ಲಿಗೆ ಬನ್ನಿ ಅಂತ ನಿಮಗೇನು ಆಮಂತ್ರಣ ಕೊಡೋಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಅಲ್ಲಿ ಬಂದು ಅಡ್ಮಿಟ್ ಆಗುವಂಥದ್ದು ಆಗೋದು ಬೇಡ, ಅಲ್ಲಿ ಬರೋದು ಬೇಡ. ಎಷ್ಟೋ ಜನ ನಮ್ಮ ಹತ್ರ ಕೇಳ್ತಾರೆ, ಸ್ವಾಮೀಜಿ ಹಾಸ್ಪಿಟಲ್ ಹೇಗೆ ನಡೀತಾ ಇದೆ? ಏನು ಉತ್ತರ ಕೊಡೋದು? ಏನು ಉತ್ತರ ಕೊಡೋದು ಸ್ವಾಮಿ? ಚೆನ್ನಾಗಿ ನಡೀತಾ ಇದೆ ಅಂತಂದ್ರು, ದಿನ ಎಷ್ಟು ಜನ ಸಾಯ್ತಿದ್ದಾರೆ ಸ್ವಾಮಿ, ಏನು ಕತೆ? ಅದಲ್ಲ, ಅವರು ಬಂದಿದ್ದಾರೆ, ಬಂದವರಿಗೆ ಅವರನ್ನು ಕರ್ಕೊಂಡು ಹೋದೆ. ನಮ್ಮ ಹಾಸ್ಪಿಟಲ್ ಕೂಡ ನೋಡಿ, ನಿಮ್ಮದೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಬಾಂಬೆಯಲ್ಲಿ, ನಮ್ಮದೊಂದು ಸಣ್ಣ ರೀತಿಯಲ್ಲಿ ಏನೋ ಒಂದು ಗುರುದೇವ್ ಸಮಾಜ ಸೇವೆ ಅನ್ನುವ ರೀತಿಯಲ್ಲಿ ನಮ್ಮ ಚಿನ್ಮಯ ಮಿಷನ್ ಮೆಂಬರ್ಸಿಗೆ ಒಂದು ಅವಕಾಶ ಅನ್ನುವ ರೀತಿಯಲ್ಲಿ ಮಾಡಿಕೊಟ್ಟರು. ನೋಡಿ ಬನ್ನಿ. 1.5 ಗಂಟೆ ಹೋದರು, ಮೆಡಿಕಲ್ ಡೈರೆಕ್ಟರ್ ಎಲ್ಲ ತೋರಿಸಿದ್ರು, ಎಲ್ಲ ಆದಮೇಲೆ ಹಿಂದೆ ಬಂದರು. ಹಿಂದೆ ಬಂದವರು ಒಂದು ಮಾತು ಹೇಳಿದರು, ಎಲ್ಲ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ತಿಳಿದವರೆಲ್ಲ ಡಾಕ್ಟರ್ಗಳೆಲ್ಲ ಇದ್ದಾರೆ. ಒಂದು ಮಾತು ಕೇಳಿದರು, ಏನು? ಅಲ್ಲ, ನೀವು ನೆಲ ಸ್ವಚ್ಛ ಮಾಡೋದು, ನೆಲ ಸಾರಿಸೋದೆಲ್ಲ ಯಾವಾಗ ಅಂತ. ನನಗೆಲ್ಲ ಗೊತ್ತಿಲ್ಲ, ಹಾಸ್ಪಿಟ್ಲ್ ಅವ್ರಿಗೆ ಮೇಂಟೆನೆನ್ಸ್ ಅವರಿಗೆ ಕೇಳಬೇಕು. ಕರೆದೆ, ಕೇಳಿದೆ, ಅದು ಬೆಳಿಗ್ಗೆ ಒಂದೇ ಸಲ ಅಂದರು. ನಾವೆಲ್ಲ ಮನೆ ಸಾರಿಸೋಲ್ವ? ಕೆಲವು ಮನೆಯಲ್ಲಿ 2 ಸಲ ಸಾರಿಸ್ತಾರೆ ಸ್ವಾಮಿ, ಅದು ನೋಡಿದ್ದೇನೆ. ಕೆಲವು ಮನೆಯಲ್ಲಿ ಬೆಳಿಗ್ಗೆ 1 ಸಲ, ಸಂಜೆ 1 ಸಲ, 2 ಸಲ ಸಾರಿಸ್ತಾರೆ. ನಮ್ಮ ಹಾಸ್ಪಿಟ್ಲ್ ಬೆಳಿಗ್ಗೆ ಒಂದೇ ಸಲ. ಯಾಕೆ? ಅದೇ ಅಷ್ಟೇ. ಮತ್ತೆ ಕಸ ಬಿದ್ದರೆ ಅದು ಹಾಗೇ ಇರಬೇಕು, ಮತ್ತೆ ಅದು ಕ್ಲೀನ್ ಆಗೋದು ಅದು ನಾಳೆ ಬೆಳಿಗ್ಗೆನೇ. ಅವರು ಡಾಕ್ಟ್ರು ಒಂದು ಹೇಳಿದರು, ಸ್ವಾಮೀಜಿ ಇದು ಒಂದು ನಿರ್ಧಾರ ಮಾಡಬೇಕು, ಪ್ರತಿಯೊಂದು ಗಂಟೆನೂ ಸ್ವಚ್ಛತೆ ನಡೀತಾನೇ ಇರಬೇಕು. ಓ, ಅದು ನೋಡಿದ್ದು ನಾನು ಏರ್ಪೋರ್ಟಲ್ಲಿ ಮಾತ್ರ. ಏರ್ಪೋರ್ಟಿಗೆ ನೀವು ಹೋದರೆ, ಅಲ್ಲ ಈಗ ಸ್ವಲ್ಪ ರೈಲ್ವೆ ಸ್ಟೇಷನ್ ಕೂಡ ಸ್ವಚ್ಛ ಆಗಿದೆ. ರೈಲ್ವೆ ಸ್ಟೇಷನ್ ಕೂಡ ಸ್ವಚ್ಛ ಆಗಿದೆ ಸ್ವಾಮಿ.
ನಮ್ಮಿಂದಾಗೆಲ್ಲ ನಾವಿರೋದೇ ಸ್ವಾಮಿ ಹಾಳು ಮಾಡೋಕ್ಕೆ, ನಾವಿರೋದೇ ಅಲ್ಲಿ ಎಲ್ಲಿಯಾದರೂ ಸ್ವಚ್ಛತೆ. ಕೈಯಲ್ಲಿ ಚಾಕ್ಲೇಟ್ ತೆಗೆ, ಚಾಕ್ಲೇಟ್ ಪಟ್ಟ ಹಾಕಿ ಕೆಳಗೆ ಹಾಕಿ ಆಯಿತು. ಯಾಕೆ ಮತ್ತು ಇರೋದೇನಕ್ಕೆ ನಾವು? ಯಾರು ಕ್ಲೀನ್ ಮಾಡಬೇಕು? ಅದವರು ಇದ್ದಾರಲ್ಲ ಸ್ಟಾಫ್, ಅವ್ರು ಕ್ಲೀನ್ ಮಾಡಲಿ. ನೀನು ಕೆಳಗೆ ಹಾಕದಿದ್ದರೆ ಅದನ್ನೇ ಜೋಬಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಕಸದ ಬುಟ್ಟಿಯಲ್ಲಿ ಹಾಕಿದರೆ ಸ್ವಲ್ಪ ಕೆಲಸ ಒಳ್ಳೆಯದಾಗುತ್ತಲ್ಲ. ಅಷ್ಟೆಲ್ಲ ಎಲ್ಲಿ ಸ್ವಾಮಿ ನಮಗೆ? ನೀವು ಆಲೋಚನೆ ಮಾಡಿ. ಅವರು ಡಾಕ್ಟ್ರು ಒಂದು ಮಾತು ಹೇಳಿದರು, ಏನು? ಸ್ವಚ್ಛತೆ ಅನ್ನುವಂಥದ್ದು ಸ್ವಾಮೀಜಿ ಎವ್ರಿ ಅವರ್. ಕಸ ಬಿತ್ತೋ ಇಲ್ಲೋ ಆ ಪ್ರಶ್ನೆ ಬೇರೆ. ಒರೆಸ್ತಾನೆ ಇರಬೇಕು, ಸಾರಿಸ್ತಾನೆ ಇರಬೇಕು, ಗುಡಿಸ್ತಾನೆ ಇರಬೇಕು, ಸಾರಿಸ್ತಾನೆ ಇರಬೇಕು. ಆಮೇಲೆ ನಮ್ಮ ಡೈರೆಕ್ಟ್ರಿಗೆ ನಾನೇ ಕರೆದು ಹೇಳಿದೆ, ಇಲ್ಲ ಬಾಂಬೆಯಿಂದ ಬಂದರು ಡಾಕ್ಟ್ರು ಇದನ್ನು ಬರೆದು ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿದ್ದೇನೆ, ಇದನ್ನು ನೋಡಿ ಅಂತೇಳಿ. ಸ್ವಾಮಿ, ಏರ್ಪೋರ್ಟಿಗೆ ನೀವು ಹೋಗಿ ಎಲ್ಲೇ ನಿಮಗೆ ಕಸ ಸಿಗಲ್ಲ ಸ್ವಾಮಿ. ಕಂಟಿನ್ಯೂವಸ್, ಅದಕ್ಕೇನು ಹೆಸರು? 24/7, 24 ಗಂಟೆನೂ ಸಾರಿಸ್ತಾನೇ ಇರ್ತಾರೆ, ಕಸ ತೆಗಿತಾನೇ ಇರ್ತಾರೆ. ಒಂದು ಕಸ ಕೆಳಗೆ ಬೀಳಕ್ಕೆ ಬಿಡಲ್ಲ. ಸ್ವಾಮಿ, ನಮ್ಮ ಮನಸ್ಸಿನ ಕತೆ ಹೇಳಿ, ನಮ್ಮ ಮನಸ್ಸಿನ ಕತೆ ಹೇಳಿ. ಇವಾಗ ಹೇಳಿ, ನಮ್ಮ ಹಿರಿಯರು ಪೂಜೆ ಮಾಡು, ಜಪ ಮಾಡು, ಪ್ರಾರ್ಥನೆ ಮಾಡು, ದೇವಸ್ಥಾನಕ್ಕೆ ಹೋಗು, ಜಪ ಕೂತ್ಕೋ, ಧ್ಯಾನ ಮಾಡು. ಯಾರಿಗೆ? ಯಾರಿಗೆ? ಅದನ್ನೆಚ್ಚರದಿ ನೋಡು, ಅದನ್ನೆಚ್ಚರದಿ ನೋಡು. ಮನಸ್ಸನ್ನುವಂಥದ್ದು ಹೇಗೆ ಹೇಗೆ ಕುಣಿತಾ ಇದೆ, ಎಲ್ಲಿ ತಾಳ ತಪ್ಪಿದೆ, ಎಲ್ಲಿ ಗೋಳಾಡ್ತಾ ಇದೆ, ಎಲ್ಲಿ ಗಟ್ಟಿ ಹಿಡ್ಕೊಂಡಿದೆ ಹೊಲಸನ್ನು, ಅದನ್ನು ಬಿಡಿಸಬೇಕು, ಅದನ್ನು ಬಿಡಿಸಬೇಕು. ಸ್ವಾಮಿ, ಭಗವಂತ ನಮಗೆ ಕೊಟ್ಟಿರೋದು ಒಂದು ಮನಸ್ಸು. ಆ ಒಂದು ಮನಸ್ಸನ್ನು ನಾವು ಸಂತೋಷವಾಗಿಟ್ಟುಕೊಳ್ಳುವ ಹಾಗೆ, ಆನಂದವಾಗಿಟ್ಟುಕೊಳ್ಳುವ ಹಾಗೆ ನಾವು ಪ್ರಯತ್ನ ಮಾಡಲ್ವೇ? ಪೆಟ್ಟು ಬೀಳ್ತದೆ, ಹೌದು. ನೋವು ಆಗ್ತದೆ, ಹೌದು. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ಎದೆಯ ನೊಕ್ಕಾಗಿಸಿ ಮತಿ ಗದೆಯ ಪಿಡಿದು ನೀನ್ ಎದುರು ನಿಲು. ಮನಸ್ಸಲ್ಲಿ ಎಲ್ಲವನ್ನು ತಡ್ಕೊಳ್ತೇನೆ, ಎಲ್ಲವನ್ನು ನನ್ನ ಮನಸ್ಸಲ್ಲಿ ಯಾವ ರೀತಿಯ ಪೆಟ್ಟು ಬಿದ್ದರೂ ಅದನ್ನು ಶಾಂತಿಯಿಂದ ಎದುರಿಸ್ತೇನೆ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲಕುಂ, ಎದ್ದು ಕುಣಿಯಲಿ ದೈವ ಕರ್ಮ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗು ಎಲ್ಲಕುಂ. ಯಾವ ಯಾವ ರೀತಿಯ ಘಟನೆಗಳು ಬೇಕಾದರೂ ಬರಲಿ, ಎದುರಿಸ್ತೇನೆ. ಮನಸ್ಸಿನ ಪ್ರಶಾಂತತೆ ಒಂದನ್ನು ನಾನು ಕಳ್ಕೊಳ್ಳುವುದಿಲ್ಲ. ತಮ್ಮ, ಇದಕ್ಕನ್ನೋದು ತಮ್ಮ ಭಕ್ತಿಯ ಮಹಿಮೆ. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ, ಶಾಂತಿಯನೆ ನೀನರ ಸುಮನ ಕೆರಳಿದಂದು. ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು, ಸ್ವ ಅಂತಮಂ ತಿದ್ದುತ್ತಿರು. ನಿನ್ನ ಅಂತಃಕರಣವನ್ನು ನಾನಾಗಿ ನೋಡಿಕೊಂಡು ಅದು ಎಲ್ಲಿ ಗೋಳಾಡ್ತದೆ, ಎಲ್ಲಿ ಕೊಳಕನ್ನು ಹಿಡ್ಕೊಂಡಿದೆ, ಎಲ್ಲಿ ಗಟ್ಟಿಯಾಗಿ ಅದು ಅಳುತ್ತಾ ಇದೆ, ಆ ನೋವು, ಬೇನೆ, ಅಳು ಅದನ್ನೆಲ್ಲ ಬಿಡಿ, ಆ ಮನಸ್ಸಿಂದ ದೂರ ಮಾಡು. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ತೇನೆನ್ನುವಂಥ ರೀತಿಯ ವ್ರತ. ನಮ್ಮ ಹಿರಿಯರು ಏನು ಹೇಳೋದೇಳಿ, ತಮ್ಮ, ಎಷ್ಟೆಲ್ಲ ನೀನು ಪಾಪವನ್ನು ಮಾಡಿದರೂ ಕೂಡ ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಜಾಸ್ತಿ ಹೇಳಬೇಕಾ ಸ್ವಾಮಿ? ಕೋಟಿ ಜನ್ಮ ಕೃತಂ ಪಾಪಂ, ಎಷ್ಟೆಷ್ಟು ಕೋಟಿ ಜನ್ಮದಲ್ಲಿ ನೀನು ಪಾಪಗಳನ್ನು ಮಾಡಿದರೂ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಕೋಟಿ ಜನ್ಮ ಕೃತಂ ಪಾಪಂ, ಎಷ್ಟೆಷ್ಟು ಜನ್ಮಗಳಲ್ಲಿ ನೀನು ಮಾಡಿಕೊಂಡಂಥ ಪಾಪದ ರಾಶಿ ಕೂಡ ಕ್ಷಣ ಮಾತ್ರದಲ್ಲಿ ಹೋಗ್ತದೆ ಕಣೋ. ರಾಮ ಅಂತನ್ನು, ನಮಃ ಶಿವಾಯ ಅಂತನ್ನು, ಕೃಷ್ಣಂ ವಂದೇ ಜಗದ್ಗುರುಂ. ಅಲ್ಲ, ಆರಂಭದಲ್ಲಿ ನಮಗೆಲ್ಲ ಸ್ವಾಮೀಜಿ ಕುಲದೇವತಾ ಅಂತಾರೆ, ಇಷ್ಟದೇವತಾ ಅಂತಾರೆ, ಮನೆಯಲ್ಲೊಂದು ಪೂಜಾ ಕೋಣೆ, ಆ ದೇವಸ್ಥಾನಕ್ಕೆ ಹೋಗು, ಏನು ಅಂತ ಅರ್ಥ ಆಗ್ತಿರಲಿಲ್ಲ ಸ್ವಾಮೀಜಿ. ನೆನಪಿರಲಿ, ನಮ್ಮ ತಂದೆ, ಅವರ ತಂದೆ, ಅವರ ತಂದೆ, ಅಜ್ಜ ಪಿಜ್ಜ ಮುತ್ತಜ್ಜ, ಈಗ ನಾನು, ಎಷ್ಟೆಷ್ಟು ತಲಾಂತರಗಳಿಂದ ತಲಾಂತರಗಳಿಂದ ನಾವು ಶಿವನನ್ನು ಪೂಜೆ ಮಾಡಿಕೊಂಡು ಬಂದವರು. ನಮಃ ಶಿವಾಯ ಅಂತಂದರೆ ಸಾಕು ಸ್ವಾಮೀಜಿ, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ನಮಃ ಶಿವಾಯ ಅಂತಂದರೆ ಸಾಕು, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ರಾಮನ ಭಕ್ತನು ಶ್ರೀರಾಮ ಅಂತನು, ಅಲ್ಲ ಶ್ರೀ ಕೂಡ ಬೇಡ ಸ್ವಾಮಿ, ರಾಮ 2 ಅಕ್ಷರಗಳು ಸಾಕು. ವಾಲ್ಮೀಕಿ ಅವನ ಆರ್ಗಬೇಕಾದ್ರೆ ರತ್ನಾಕರನಿಗೆ ನಾರದ ಮಹರ್ಷಿಗಳು ಕೊಟ್ಟಂಥ 2 ಅಕ್ಷರಗಳು ಮ ರ, ರಾಮ ಅಲ್ಲ ಉಲ್ಟಾ, ಮ ರ, ರಾಮ ರ. ಆ ರಾಮ ಅನ್ನುವ 2 ಅಕ್ಷರಗಳು ಸ್ವಾಮಿ ಆ ಮನಸ್ಸನ್ನು ಪ್ರಶಾಂತಗೊಳಿಸ್ತವೆ. ಮನಸ್ಸಿನ ತಳಮಳವನ್ನು, ಮನಸ್ಸಿನ ಕಶ್ಮರವನ್ನೆಲ್ಲ ತೆಗೀತವೆ. ಮನಸ್ಸು ಪರಮಾತ್ಮನಲ್ಲಿ ಒಂದಾಗಿ ನಿಲ್ಲುವ ಹಾಗೆ ಸಹಕರಿಸ್ತವೆ. ನಿಮ್ಮ ಮನಸ್ಸು ಬುದ್ಧಿಯ ಕೆಳಗೆ, ನಮ್ಮ ಮನಸ್ಸು ಬುದ್ಧಿಯ ತಳದಲ್ಲೇ ಭಗವಂತನ ಆವಾಸ ಸ್ಥಾನ. ಅದಕ್ಕೇನು ಹೆಸರು? ನೀವು ವೈಷ್ಣವರೋ ವೈಕುಂಠ, ನೀವು ಶೈವರೋ ಕೈಲಾಸ. ಎಲ್ಲಿ? ಮನಸ್ಸು ಬುದ್ಧಿಯ ತಳ ಸ್ವಾಮಿ. ಎಲ್ಲಿ ನೀವು ನಾನು 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 ಅಂತನ್ನೋದು? ಬೆಳಿಗ್ಗೆ ಎದ್ದ ಕೂಡಲೇ ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ, ಆ ಚೈತನ್ಯಾತ್ಮಕ ಶಕ್ತಿ ಎಲ್ಲಿಂದ ಸ್ಫುರಣಗೊಳ್ತಾ ಇರೋದು? ಹೃದಯದಲ್ಲಿ. ಹೃದಯ ಅಂದ್ರೇನು? ಮನಸ್ಸು ಬುದ್ಧಿ. ಮನಸ್ಸು ಬುದ್ಧಿಯಲ್ಲಿ ನಾನು ಅನ್ನುವ ರೀತಿಯಲ್ಲಿ ಅದು ಬರಬೇಕಾದ್ರೆ ಆಶ್ರಯ ಯಾರು? ಆಶ್ರಯ ಯಾರು? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ. ಸರ್ವಸ್ಯ ಚ ಹೃದಯ ಅಹಂ ಸನ್ನಿವಿಷ್ಟಃ. ನಾನೇ ಅರ್ಜುನ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಜ್ಯೋತಿಯಾಗಿ ಎಲ್ಲರ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ. ಆ ಪರಮಾತ್ಮ ಜ್ಯೋತಿ, ಚೈತನ್ಯಾತ್ಮಕ ಜ್ಯೋತಿ, ಕ್ಷೇತ್ರಜ್ಞ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ. ಧಿಯೋ ಯೋ ನಃ ಪ್ರಚೋದಯಾತ್, ಧಿಯೋ ಯೋ ನಃ ಪ್ರಚೋದಯಾತ್. ನಃ ಧಿಯ, ನಮ್ಮೆಲ್ಲರ ಬುದ್ಧಿಯನ್ನು ಅದು ಯಾರು ಸ್ವಾಮಿ ಬೆಳಗ್ತಾ ಇರೋದು? ಯಹ ಪ್ರಚೋದಯತಿ, ಪರಮಾತ್ಮ ಜ್ಯೋತಿ. ಅದಕ್ಕೆ ಒಳಗೆ ಹೊರಗೆ ಅನ್ನುವಂಥದ್ದಿಲ್ಲ. ನಾವು ದೇಹವನ್ನು ಆಶ್ರಯಿಸಿಕೊಂಡು ನಾವು ಹೇಳೋದು ದೇಹದ ಒಳಗೆ ದೇಹದ ಹೊರಗೆ. ಸುಳ್ಳು ಸ್ವಾಮಿ. ರಾತ್ರಿ ನೀವು ಮಲಗಿದಾಗ, ರಾತ್ರಿ ನೀವು ನಿದ್ದೆಗೆ ಹೋದ ಕೂಡಲೇ ಇದು ನಾನನ್ನುವ ಭ್ರಾಂತಿ ಅನ್ನುವಂಥದ್ದು ಹೋಯಿತು. ಒಳಗು ಹೊರಗು, ಒಳಗು ಹೊರಗು. ಎಲ್ಲಿ ಸಾರ್ ನೀವು ಸ್ವಾಮಿ? ಈಗಲೂ ಎದ್ದಾಗಲೂ ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿವೊಂದು. ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು. ಆ ನಾನನ್ನುವ ಜ್ಯೋತಿ ದೇಹದ ಒಳಗೆ ಮಾತ್ರ ಅಲ್ಲ, ತಪ್ಪು ತಿಳ್ಕೊಬೇಡಿ. ನಾನನ್ನುವ ಜ್ಯೋತಿ ದೇಹದ ಒಳಗೆ ದೇಹದ ಹೊರಗೆ. ಅಂತರ್ಬಹಿಶ್ಚ ತತ್ಸರ್ವಂ
ವ್ಯಾಪ್ಯ ನಾರಾಯಣ ಸ್ಥಿತಃ. ದೇಹದ ಒಳಗಲ್ಲ, ದೇಹದ ಒಳಗೆ, ದೇಹದ ಹೊರಗೆ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು. ಆಲೋಚನೆ ಮಾಡಿ, ಸರ್ವವ್ಯಾಪಕವಾದ ಜ್ಯೋತಿ ನಾನು. ಈ ದೇಹ ಕಂಟುಕೊಂಡು ನಾನು ತಿಳ್ಕೊಂಡದ್ದು ಈ ದೇಹ ಬೇರೆ, ನಿಮ್ಮ ದೇಹ ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಎಲ್ಲ ಬೇರೆ 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 ಅನ್ನೋದು ಸ್ವಾಮಿ ದೇಹದಲ್ಲಿ ನಾನನ್ನುವ ಭ್ರಾಂತಿ. ದೇಹದಲ್ಲಿ ನಾನನ್ನುವ ರೀತಿಯಲ್ಲಿ ನಾವು ಬೆಳಿಗ್ಗೆ ಎದ್ದಿದ ಕಂಟುಕೊಂಡ ನಂತರ ಒಳಗೆ ಹೊರಗೆ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು. ಆನಂದ ಸ್ವರೂಪ ನಾನು, ಶಾಂತಿಯ ನೆಲೆ ನಾನು. ಅದು ಸ್ವಾಮಿ, ಆ ಜ್ಯೋತಿ ಅನ್ನುವಂಥದ್ದು ಚೈತನ್ಯ. ಅದು ಮನಸ್ಸು ಬುದ್ಧಿಯಲ್ಲಿ ಹರಿಯುವಾಗ ಮನಸ್ಸಿನ ಕುಣಿತ, ಈ ಮನಸ್ಸಿನ ಕುಣಿತ ಅನ್ನುವಂಥದ್ದು ಸ್ವಾಮಿ ನಮ್ಮ ಸಂಸಾರ. ಆ ಮನಸ್ಸಿನ ಕುಣಿತವನ್ನು ಮಾಡಿಕೊಳ್ಳದೆ, ಮನಸ್ಸಿನ ಗಲಾಟೆಯನ್ನು ಮಾಡಿಕೊಳ್ಳದೆ ಬದುಕುವುದಕ್ಕೆ ಪ್ರಯತ್ನ ಮಾಡು. ಅದಕ್ಕೇನು ಹೆಸರು? ಕರ್ಮಸು ಕೌಶಲಂ ಯೋಗ. ಕರ್ಮಕ್ಷೇತ್ರೇ, ಹೊರ ಪ್ರಪಂಚದಲ್ಲಿ ವ್ಯವಹಾರದಲ್ಲಿದ್ದು ಮನಸ್ಸಿನ ತಳಮಳವನ್ನು ಮಾಡಿಕೊಳ್ಳದೆ ಸಮಾಧಾನವಾದ ಮನಸ್ಸಿಂದ ನಾನು ಬದುಕ್ತೇನೆ ಸ್ವಾಮೀಜಿ, ಯೋಗಿ ಕಣಯ್ಯ. ನಾವೆಲ್ಲ ತಿಳ್ಕೊಳ್ಳೋದು ಹೇಗೆಂದರೆ, ಅದಕ್ಕೇನು ಹೆಸರು ಹೇಳಿ? ನಾವೆಲ್ಲ ತಿಳ್ಕೊಳ್ಳೋದೇನು? ದೇವಸ್ಥಾನಕ್ಕೆ ಹೋಗೋನು ಭಕ್ತ, ಕಣ್ಣು ಮುಚ್ಚಿಕೊಂಡು ಒಂದು ಕಡೆ ಧ್ಯಾನಕ್ಕೆ ಕುಳಿತುಕೊಂಡವನು ಯೋಗಿ ಅಲ್ಲ. ಸಂಸಾರವನ್ನೆಲ್ಲ ಬಿಟ್ಟು ಈ ಬಟ್ಟೆ ಹಾಕ್ಕೊಂಡವನು ಸನ್ಯಾಸಿ. ಇದೆಲ್ಲ ನಾವು ತಿಳ್ಕೊಂಡದ್ದು ಸ್ವಾಮಿ ಅಲ್ಲ. ಓಯ್ ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ. ಸಂಗರತಃ ಅವನಿಗೆ ಮದುವೆ ಆಗಿದೆಯೋ, ಸಂಗವಿಹೀನಃ ಅವನು ಏಕಾಂಗಿ ಆಗಿದ್ದಾನೋ, ಭೋಗರತಃ ಊಟ ಮಾಡಿಕೊಂಡು ಸಂತೋಷವಾಗಿದ್ದಾನೋ, ಯೋಗರತಃ ಅವನು ಎಲ್ಲವನ್ನು ಬಿಟ್ಟುಬಿಟ್ಟು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡಿದ್ದಾನೋ. ತಮ್ಮ ಅವನಿಗೆ ಮದುವೆ ಆಗಿದೆಯೋ ಇಲ್ಲೋ, ಅವನು ಒಬ್ಬಂಟಿಗನಾಗಿದ್ದಾನೆ ಇಲ್ಲೋ, ಅವನು ಯುವಕನೋ, ಅವನು ವೃದ್ಧನೋ, ಅವನು ನಾವದನ್ನೆಲ್ಲ ಕೇಳೋದು ಸ್ವಾಮಿ. ನಾವು ಕೇಳೋದು ಯಾವುದು? ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ತಮ್ಮ ನಿನ್ನ ಮನಸ್ಸಿನ ಸ್ಥಿತಿ ಏನು? ಸ್ವಾಮೀಜಿ ದೇವರ ಆಶೀರ್ವಾದ, ಎಲ್ಲೇ ಹೋಗಲಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ತೇನೆ ಸ್ವಾಮೀಜಿ. ಅದನ್ನು ಅಲುಗಾಡುವುದಕ್ಕೆ ಬಿಡಲ್ಲ, ತಾಳ ತಪ್ಪುವುದಕ್ಕೆ ಬಿಡಲ್ಲ. ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತೇನೆ. ತಮ್ಮ ಪರಮ ಭಕ್ತ ನೀನು, ಪರಮ ಯೋಗಿ ನೀನು. ಇವಾಗ ಹೇಳಿ, ನಾವೆಲ್ಲ ತಿಳ್ಕೊಳ್ಳೋದೇನು? ದೇವಸ್ಥಾನಕ್ಕೆ ಯಾರು ಹೋಗ್ತಾನೋ, ದೇವರ ಪೂಜೆಗೆ ಏನು ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾನೋ, ಶಲ್ಯ ಕಂಚ ಕಚ್ಚ ಪಂಚ ಉಟ್ಕೊಂಡಿದ್ದಾನೋ, ವಿಭೂತಿಯನ್ನು ಹಚ್ಚಿಕೊಂಡಿದ್ದಾನೋ, ರುದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದಾನೋ, ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಮಣಮಣ ಮಣ ಮಂತ್ರ ಹೇಳ್ಕೊಂಡು ಅವನು ಹೋಗ್ತಿದ್ದಾನೆ ಸ್ವಾಮೀಜಿ, ಅವನು ಭಕ್ತ ಅಲ್ಲ. ಇದು ವೇಷಭೂಷಣಗಳಲ್ಲಿಲ್ಲ, ಯಾವುದೇ ರೀತಿಯ ಪೂಜಾ ಸಾಮಗ್ರಿಗಳ ಲಕ್ಷಣವಲ್ಲ. ಯಸ್ಯ ಚಿತ್ತಂ ಪ್ರಶಾಂತವಾಗಿದೆಯೋ, ಯಾರ ಮನಸ್ಸು ಏರು ತಗ್ಗುಗಳ ಮಧ್ಯೆ, ಸುಖ ದುಃಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವರಾದವಲು ಬಾಳ್ವ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು, ಅವನು ಪರಮ ಭಕ್ತ. ಯಾರು ಹೇಳಿ?
ಮನಸ್ಸಿನ ತಳಮಳವನ್ನು ಮಾಡಿಕೊಳ್ಳದವನು, ಮನಸ್ಸಿನ ಹೊಲಸನ್ನು ಮಾಡಿಕೊಳ್ಳದವನು, ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ಳುವ ರಹಸ್ಯವನ್ನು ಕಲಿತವನು, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದವನು ಸ್ವಾಮಿ. ಆತ್ಮಾರಾಮ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ಭವಭಯ ರಘುಕುಲಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆನಂದರಮಣ ಆನಂದರಮಣ सद्गुरुनाथ महाराज की।